Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಬಂದಿರುವಂತ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ವರ್ಕಿಂಗ್ ಕ್ಯಾಪಿಟಲ್ ಕಂಡುಹಿಡಿಯುವಂತ ಪ್ರಾಬ್ಲಮ್. ಸೊ ಕ್ವೆಶ್ಚನ್ ಬಂದ್ಬಿಟ್ಟು ಅನೂಪ್ ಲಿಮಿಟೆಡ್ ಸೇಲ್ಸ್ ಇಟ್ಸ್ ಪ್ರಾಡಕ್ಟ್ಸ್ ಗ್ರಾಸ್ ಪ್ರಾಫಿಟ್ ಅಟ್ 20% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಈ 40 ಲ್ಯಾಕ್ ಏನಿದೆ ಇದ್ರ ಮೇಲೆ 20% ನಾವು ಲೆಸ್ ಮಾಡಿಕೊಂಡ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಬೇಸಾಗಿ ತೊಗೊಳ್ತಾ ಹೋಗ್ಬೋದು, ಯಾವುದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕಂಪನಿ ಆನ್ಯುವಲ್ ಅಕೌಂಟ್ಸ್ ಫಾರ್ ದ ಇಯರ್ 31/3/2022 ಎಂಟೆಡ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಫಸ್ಟ್ ಇನ್ಫಾರ್ಮೇಷನ್ ಹೇಳಿದ್ದಾರೆ ಸೇಲ್ಸ್ 3 ಮಂತ್ಸ್ ಕ್ರೆಡಿಟ್ ಅಂತ ಹೇಳಿದ್ದಾರೆ. ಅಂದರೆ 3 ತಿಂಗಳದ್ದು ಸೇಲ್ಸು ಏನಂತ ಸಾಲವಾಗಿ ಕೊಟ್ಟಿದ್ದಾರಂತೆ. ಓಕೆನಾ? ಹಾಗಾದರೆ ಮುಂದೆ ಅವರು ದುಡ್ಡು ನಮಗೆ ಕೊಡ್ತಾರೆ ಅಂತ ಅರ್ಥ. ಹಾಗಾದರೆ ಇದನ್ನು ನಾವು ಡೆಟಾರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಡೆಟಾರ್ಸ್ಗೆ ಇದರಲ್ಲಿ 40 ಲ್ಯಾಕಲ್ಲಿ 20% ಲೆಸ್ ಮಾಡ್ಕೊಂಡ್ರೆ ಬಂದಿರೋ ಅಮೌಂಟಲ್ಲಿ ಸೊ 3 ಮಂತ್ಸ್ದ ಡಿವೈಡೆಡ್ ಬೈ 12 ಮಾಡಿಕೊಂಡ್ರೆ ನಮಗೆ ಡೆಟಾರ್ಸ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಅದರ ಅಮೌಂಟ್ ಕೊಟ್ಟಿದ್ದಾರೆ. ವೇಜಸ್ ಹೇಳಿದ್ದಾರೆ 15 ಡೇಸ್ ಅರಿಯರ್ಸ್ ಅಂತ ಹೇಳಿದ್ದಾರೆ. ಸೊ ಅರಿಯರ್ಸ್ ಅಂತ ಬಂದರೆ ಅದನ್ನು ಔಟ್ ಸ್ಟ್ಯಾಂಡಿಂಗ್ ಅಂತ ಹಾಕೊಳ್ತಾ ಹೋಗಬೇಕು ಲಯಬಿಲಿಟಿ ಸೈಡಲ್ಲಿ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ 1 ಮಂತ್ಸ್ ಇನ್ ಅರಿಯರ್ಸ್ ಅಂತ ಹೇಳಿದ್ದಾರೆ. ಸೊ ಅರಿಯರ್ಸ್ ಅಂತ ಬಂದಾಗ ಔಟ್ ಸ್ಟ್ಯಾಂಡಿಂಗ್ ಹಾಕೊಳ್ತಾ ಹೋಗಬೇಕು, ಇದು ಕೂಡ ಲಯಬಿಲಿಟಿ ಸೈಡ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಸೊ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇದು ಕೂಡ ಅರಿಯರ್ಸ್ ಔಟ್ ಸ್ಟ್ಯಾಂಡಿಂಗ್, ಇದು ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಪೇಬಲ್ ಆಫ್ ಇಯರ್ ಇನ್ ಅಡ್ವಾನ್ಸ್. ಸೊ ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅಡ್ವಾನ್ಸ್ ಅಂತ ಹೇಳಿದಾಗ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಇದು ಅಸೆಟ್ ಸೈಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕರೆಂಟ್ ಅಸೆಟ್ ಅಲ್ಲಿ ತೋರಿಸ್ತಾ ಹೋಗಬೇಕು. ನೆಕ್ಸ್ಟ್ ಕಂಪನಿ ಎಂಜಾಯ್ಸ್ 1 ಮಂತ್ ಕ್ರೆಡಿಟ್ ಫ್ರಮ್ ಸಪ್ಲೈಯರ್ಸ್ ಆಫ್ ರಾ ಮೆಟೀರಿಯಲ್ಸ್. ಅಂದರೆ ನಮಗೆ ಸಪ್ಲೈ ಮಾಡ್ತಿದ್ದಂತಹ ರಾ ಮೆಟೀರಿಯಲ್ಸ್ನ ಯಾರು ಸಪ್ಲೈ ಮಾಡ್ತಾರೆ ಅವರು ನಮಗೆ 1 ತಿಂಗಳು ಸಾಲವಾಗಿ ಕೊಟ್ಟಿದ್ದಾರೆ. ಅಂದರೆ ಇವಾಗ ನಾವು ಅವ್ರಿಗೆ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಬೇಸಲ್ಲಿ ಕೊಟ್ಟಿದ್ದಾರೆ ಅದಕ್ಕೂ ಕೂಡ. ಸೊ ರಾ ಮೆಟೀರಿಯಲ್ಸ್ ಈಸ್ ಇಂಟು 1/12 ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಮೇಂಟೆನ್ಸ್ ಇದನ್ನು ಕ್ರೆಡಿಟಾರ್ಸ್. ಸೊ ಇದನ್ನು ಕ್ರೆಡಿಟಾರ್ಸಲ್ಲಿ ಇನ್ಫಾರ್ಮೇಷನ್ ತೊಗೋಬೇಕು. ಸೊ ಕ್ರೆಡಿಟಾರ್ಸ್ ಅಂತ ತೊಗೊಂಡು ರಾ ಮೆಟೀರಿಯಲ್ಸ್ನ ಒಂದು ವ್ಯಾಲ್ಯೂ ಹಾಕ್ಕೊಂಡು ಇಂಟು 1/12 ಅಂತ ತೋರಿಸ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ 2 ಮಂತ್ಸ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ರಾ ಮೆಟೀರಿಯಲ್ಸ್ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರಲ್ಲ, ಸೊ ಅಮೌಂಟ್ ಕೊಟ್ಟಿದ್ದಾರಲ್ಲ ಇದಕ್ಕೆ 2 ಮಂತ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಈ ಅಮೌಂಟಿಗೆ 2 ಮಂತ್ಸ್ ಪೀರಿಯಡ್ ಕೊಟ್ಟಿರೋದು. ಓಕೆನಾ? 2 ಮಂತ್ಸ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ನೆಕ್ಸ್ಟ್ ಹಾಫ್ ಮಂತ್ ಆಫ್ ಫಿನಿಶ್ಡ್ ಗೂಡ್ಸ್ ಸ್ಟಾಕ್ ಅಂತ ಹೇಳಿದ್ದಾರೆ. ಅಂದರೆ ಫಿನಿಶ್ಡ್ ಗೂಡ್ಸ್ಗೆ ಹಾಫ್ ಮಂತ್ ತೊಗೋಬೇಕಂತೆ. ನೆಕ್ಸ್ಟ್ ಕ್ಯಾಶ್ ಬ್ಯಾಲೆನ್ಸ್ 1 ಲ್ಯಾಕ್ ಅಂತ ಹೇಳಿದ್ದಾರೆ. ಸೊ ಫೈಂಡ್ ಔಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಕಂಪನಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ. ಸೊ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಸ್ಟೇಟ್ಮೆಂಟ್ ಆಫ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಪರ್ಟಿಕ್ಯುಲರ್ಸ್ ಅಂಡ್ ರುಪೀಸ್. ಸೊ ಫಸ್ಟಿಗೆ ನಾವು ಫಸ್ಟ್ ಹೆಡಿಂಗಲ್ಲಿ ಕರೆಂಟ್ ಅಸೆಟ್ಸ್ ತೊಗೊಳ್ತಾ ಹೋಗಬೇಕು. ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಸೊ ಯಾವೆಲ್ಲ ಕರೆಂಟ್ ಅಸೆಟ್ಸ್ ಇದ್ದಾವೆ ನೋಡ್ಕೊಳ್ತಾ ಹೋಗಬೇಕು. ಸೊ ಫಸ್ಟಿಗೆ ನಾವು COGS ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ COGS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ COGS ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ 20%. ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಅವರು ನೋಡ್ಕೋಬೇಕು. ಸೊ 20% ಆನ್ ಸೇಲ್ಸ್ ಅಂತ ಕೊಟ್ಟಿರೋದ್ರಿಂದ ಮೈನಸ್ 20% ಮಾಡ್ಕೊಂಡಿದ್ದೀವಿ. ಸೊ ಸೇಲ್ಸ್ ವ್ಯಾಲ್ಯೂ 40 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ 40 ಲ್ಯಾಕ್ಸ್ ಮೈನಸ್ 20% ಮಾಡಿಕೊಟ್ರೆ ನಮಗೆ ಸೊ 4 2 8 ಅಂದರೆ 8 ಲ್ಯಾಕ್ ಬರ್ತಾ ಹೋಗುತ್ತೆ. ಇದು 8 ಲ್ಯಾಕ್. 40 ಲ್ಯಾಕ್ ಮೈನಸ್ 8 ಲ್ಯಾಕ್ ಅಂತ ಬಂದರೆ ಸೊ 32 ಲ್ಯಾಕ್ ಬರ್ತಾ ಹೋಗುತ್ತೆ. ಸೊ COGS ಈಸ್ ಈಕ್ವಲ್ ಟು 32 ಲ್ಯಾಕ್. ಓಕೆ? ನೆಕ್ಸ್ಟ್ ಸೊ ಈಗ ಫಸ್ಟ್ ಇನ್ಫಾರ್ಮೇಷನ್ ನೋಡೋದಾದರೆ ಸೇಲ್ಸ್ 3 ಮಂತ್ಸ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡೆಟಾರ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹಾಕೊಳ್ತಾ ಹೋಗೋಣ. ಡೆಟಾರ್ಸ್. ಸೊ ಡೆಟಾರ್ಸ್ ಈಸ್ ಈಕ್ವಲ್ ಟು ಸೊ ಇದರಲ್ಲಿ ಸೊ ಈ ಅಮೌಂಟನ್ನು ಹಾಕೊಳ್ತಾ ಹೋಗಬೇಕು 32 ಲ್ಯಾಕ್. ಸೊ ಹಾಕೊಳ್ಳೋಣ 32 ಲ್ಯಾಕ್ ಇಂಟು ಎಷ್ಟು 3 ಮಂತ್ಸ್ ಕ್ರೆಡಿಟ್ ಅಂತ ಹೇಳಿರೋದು. ಸೊ 3 ಮಂತ್ಸ್. ಸೊ 3 ಮಂತ್ಸ್ ಹಾಕೊಳ್ಳೋಣ 3/12. ಸೊ ಹಾಗಾದರೆ ಇವಾಗ ನಮಗೆ 32 ಲ್ಯಾಕ್ ಇಂಟು 3/12 ಮಾಡ್ಕೊಂಡು ನಮಗೆ 8 ಲ್ಯಾಕ್ ಸಿಗ್ತಾ ಹೋಗುತ್ತೆ. ಹಾಕೊಳ್ಳೋಣ 8 ಲ್ಯಾಕ್. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳಿದ್ದಾರೆ ವೇಜಸ್ ಪೇಯ್ಡ್. ಸೊ ಇದು ಲಯಬಿಲಿಟಿ ಸೈಡ್ ಬರ್ತಾ ಹೋಗುತ್ತೆ. ಸೊ ಒಂದಷ್ಟು ಲೈನ್ ಬಿಟ್ಬಿಟ್ಟು ಲಯಬಿಲಿಟೀಸ್ ಹಾಕೊಳ್ಳೋಣ. ಕರೆಂಟ್ ಲಯಬಿಲಿಟೀಸ್. ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಅಂತ ಹಾಕೊಳ್ತಾ ಹೋಗಬೇಕು. ಅರಿಯರ್ಸ್ ಅಂತ ಬಂದರೆ ಔಟ್ ಸ್ಟ್ಯಾಂಡಿಂಗ್ ಹಾಕೊಳ್ತಾ ಹೋಗಬೇಕು. ಸೊ ವೇಜಸ್ ಅಮೌಂಟ್ ಕೊಟ್ಟಿದ್ದಾರೆ 9,60,000. ಹಾಕೊಳ್ಳೋಣ 9,60,000. ಸೊ 15 ಡೇಸ್ ಅರಿಯರ್ಸ್ ಇರೋದ್ರಿಂದ 0.5 ಮಂತ್. ಸೊ 15 ಡೇಸ್ ಅಂದರೆ ಅರ್ಧ ತಿಂಗಳು ಅಂತ. ಸೊ 0.5 ಹಾಕೊಂಡಿದ್ದೀವಿ. 12 ಮಂತ್ಸ್, 1 ವರ್ಷಕ್ಕೆ 12 ತಿಂಗಳು ಅಂತ. ಸೊ ಹಾಗಾದರೆ 9,60,000 ಇಂಟು 0.5/12 ಮಾಡ್ಕೊಂಡು ನಮಗೆ 40,000 ಸಿಗ್ತಾ ಹೋಗುತ್ತೆ. ಸೊ ಹಾಕೋಣ 40,000 ಔಟರ್ ಕಾಲಮ್ನಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 1 ಮಂತ್ ಅರಿಯರ್ ಅಂತ. ಸೊ ಹಾಗಾದರೆ ಔಟ್ ಸ್ಟ್ಯಾಂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಹಾಕೋಣ. ಔಟ್ ಸ್ಟ್ಯಾಂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಅಮೌಂಟ್ ಬಂದುಬಿಟ್ಟು 12 ಲ್ಯಾಕ್ ಇದೆ. ಹಾಕೋಣ 12 ಲ್ಯಾಕ್. ಸೊ ಇಂಟು 1 ಮಂತ್ ಅರಿಯರ್ ಹೇಳಿರೋದು. ಸೊ ಹಾಗಾದರೆ 1/12 ಹಾಕೋಣ. ಸೊ 12 × 1/12 ಅಂದರೆ ಅಲ್ಲಿಗೆ 1 ಲಕ್ಷ ರೂಪಾಯಿ ಆಗ್ತಾ ಹೋಗುತ್ತೆ.
ಸೊ ಹಾಕೋಣ ಔಟರ್ ಕಾಲಮ್ನಲ್ಲಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಅವ್ರು ಹೇಳಿರೋ ಪ್ರಕಾರ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅರಿಯರ್ಸ್ ಹೇಳಿದ್ದಾರೆ. ಸೊ ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಹಾಕೊಳ್ತಾ ಹೋಗೋಣ. ಸೊ ಅಮೌಂಟ್ ಬಂದುಬಿಟ್ಟು 4,80,000 ಇದೆ, ಹಾಕೋಣ 4,80,000. ಸೊ ಎಷ್ಟು ತಿಂಗಳು ಹೇಳಿದ್ದಾರೆ ಅಂದರೆ 1 ಮಂತ್ ಅರಿಯರ್ಸ್ ಹೇಳಿದ್ದಾರೆ, ಹಾಕೋಣ 1/12. ಸೊ ಹಾಗಾದರೆ 4,80,000 ಇಂಟು 1/12 ಅಂದರೆ 40,000 ರುಪೀಸ್ ಬರ್ತಾ ಹೋಗುತ್ತೆ. ಸೊ ಹಾಕೋಣ 40,000 ಔಟರ್ ಕಾಲಮ್ನಲ್ಲಿ. ಆ್ಯಂಡ್ ದೆನ್ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಆಫ್ ಇಯರ್ ಇನ್ ಅಡ್ವಾನ್ಸ್ ಹೇಳಿದ್ದಾರೆ. ಸೊ ಹಾಗಾದರೆ ಪ್ರೀಪೇಯ್ಡ್ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಅಂತ ಹಾಕೋಬೇಕು ಇದನ್ನು. ಸೊ ಪ್ರೀಪೇಯ್ಡ್ ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್. ಸೊ ಹಾಗಾದರೆ ಅಮೌಂಟ್ ಬಂದುಬಿಟ್ಟು 4,80,000 ಇದೆ, ಹಾಕೋಣ 4,80,000. ಸಾರಿ, ಅಮೌಂಟ್ ಬಂದುಬಿಟ್ಟು 2 lakh ಇದೆ. ಸೊ 2 lakh ಹಾಕೋಣ 2 lakh. ಸೊ ಹಾಗಾದರೆ ಮಂತ್ಸ್ ಬಂದುಬಿಟ್ಟು ಹಾಫ್ ಇಯರ್ ಅಂತ ಹೇಳಿದರೆ, ಹಾಫ್ ಇಯರ್ ಅಂದರೆ 6 months ಅಂತ, ಹಾಗಾದರೆ 6/12 ಹಾಕೋಣ. ಸೊ 2 lakh ಅಲ್ಲಿ ಆಫ್ 6/12 ಅಂದರೆ ಅಲ್ಲಿಗೆ 1 lakh ರುಪೀಸ್ ಬರ್ತಾ ಹೋಗುತ್ತೆ, ಹಾಕೋಣ 1 lakh ಔಟರ್ ಕಾಲಮ್ನಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಹೇಳಿದ್ದಾರೆ, ಕಂಪನಿ ಎಂಜಾಯ್ಸ್ 1 month ಕ್ರೆಡಿಟ್ ಫ್ರಮ್ ಸಪ್ಲೈಯರ್ಸ್ ಆಫ್ ರಾ ಮೆಟೀರಿಯಲ್ಸ್ ಅಂತ. ಹಾಗಾದರೆ ಕ್ರೆಡಿಟಾರ್ಸ್ ಅಂದರೆ ನಮಗೆ ಕ್ರೆಡಿಟಾರ್ಸ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸಪ್ಲೈಯರ್ಸ್ ಅಂತ ಬಂದರೆ ಅದು ಕ್ರೆಡಿಟಾರ್ಸ್ ಇನ್ಫಾರ್ಮೇಷನ್ ಅಂತ. ಸೊ ಹಾಗಾದರೆ ಹಾಕೋಣ ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ಗೆ ರಾ ಮೆಟೀರಿಯಲ್ಸ್ ಅಮೌಂಟ್ನ ತಗೊಳ್ತಾ ಹೋಗಬೇಕು. ಸೊ ಹಾಗಾದರೆ ರಾ ಮೆಟೀರಿಯಲ್ ಅಮೌಂಟ್ ಬಂದುಬಿಟ್ಟು 12 lakh ಇದೆ. ಸೊ ರಾ ಮೆಟೀರಿಯಲ್ ಅಮೌಂಟ್ ಬಂದುಬಿಟ್ಟು 12 lakh ಇದೆ. ಸೊ 12 lakh ತಗೊಳ್ತಾ ಹೋಗೋಣ. ಸೊ 12 lakh ಇಂಟು 1 month ಕ್ರೆಡಿಟ್ ಕೊಟ್ಟಿರೋದ್ರಿಂದ 1 month ಹಾಕೋಣ ಇಂಟು 1/12. ಸೊ 12 lakh ಅಲ್ಲಿ 1/12 ಅಂದರೆ 1 lakh ಆಗ್ತಾ ಹೋಗುತ್ತೆ. ಸೊ ಹಾಕೋಣ 1 lakh. ಆ್ಯಂಡ್ ದೆನ್ ಮೇಂಟೈನ್ 2 months ಸ್ಟಾಕ್ ಆನ್ ರಾ ಮೆಟೀರಿಯಲ್ಸ್ ಹೇಳಿದರೆ, ಹಾಗಾದರೆ ರಾ ಮೆಟೀರಿಯಲ್ಸ್ನ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ, ಹಾಕೋಣ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ನ ಅಮೌಂಟ್ ಬಂದುಬಿಟ್ಟು ಸೊ 12 lakh ಇದೆ ರಾ ಮೆಟೀರಿಯಲ್ಸ್ ಅಮೌಂಟ್. ಸೊ ರಾ ಮೆಟೀರಿಯಲ್ಸ್ನ ಅಮೌಂಟ್ ಬಂದುಬಿಟ್ಟು 12 lakh ರುಪೀಸ್ ಇದೆ. ಸೊ ಹಾಗಾದರೆ 12 lakh ಮೇಲೆ 2 months ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮೇಂಟೈನ್ 2 months ಸ್ಟಾಕ್ ಅಂತ. ಹಾಗಾದರೆ ಹಾಕೋಣ 12 lakh ಇಂಟು 2/12 ಅಂತ. ಹಾಗಾದರೆ 2 lakh ರುಪೀಸ್ ರಾ ಮೆಟೀರಿಯಲ್ಸ್ ಆಗುತ್ತೆ. ಆ್ಯಂಡ್ ದೆನ್ ಹಾಫ್ ಮಂತ್ ಫಿನಿಶ್ಡ್ ಸ್ಟಾಕ್ ಅಂತ ಹೇಳಿದ್ದಾರೆ, ಹಾಗಾದರೆ ಹಾಕೋಣ ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಗೂಡ್ಸ್ಗೆ ಬೇಸ್ ಬಂದುಬಿಟ್ಟು ಕಾಸ್ಟ್ ಆಫ್ ಗೂಡ್ಸ್ ಬರ್ತಾ ಹೋಗುತ್ತೆ 32 lakh, ಹಾಕೋಣ 32 lakh. ಸೊ 32 lakh ಇಂಟು ಹಾಫ್ ಮಂತ್ ಹೇಳಿರೋದ್ರಿಂದ 0.5/12 ಹಾಕೋಗ್ತಾ ಹೋಗಬೇಕು. ಸೊ ಹಾಗಾದರೆ 32 lakhನಲ್ಲಿ ಇಂಟು 0.5/12 ಮಾಡ್ಕೊಂಡು ನಮಗೆ 1,33,333 ಬರ್ತಾ ಹೋಗುತ್ತೆ, ಹಾಕೋಣ 1,33,333. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಕ್ಯಾಶ್ ಬ್ಯಾಲೆನ್ಸ್ 1 lakh ರುಪೀಸ್ ಕೊಟ್ಟಿದ್ದಾರೆ, ಹಾಕೋಣ ಕ್ಯಾಶ್ ಬ್ಯಾಲೆನ್ಸ್ 1 lakh ರುಪೀಸ್. 1 lakh. ಸೊ ಡೈರೆಕ್ಟ್ ಔಟರ್ ಕಾಲಮ್ಗೆ ಹಾಕೊಳ್ತಾ ಹೋಗೋಣ 1 lakh. ಸೊ ಇಷ್ಟು ಮಾಡಿದ್ಮೇಲೆ ನಾವು ಟೋಟಲ್ ಅಸೆಟ್ಸ್ ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಟೋಟಲ್ ಅಸೆಟ್ಸ್ ಬಂದುಬಿಟ್ಟು ಸೊ 8 lakh, 9 lakh, 10 lakh, 11 lakh, 12 lakh, 13 lakh 33,333 ಬರ್ತಾ ಹೋಗುತ್ತೆ. 13 lakh 33,333 ರುಪೀಸ್ ಟೋಟಲ್ ಅಸೆಟ್ಸ್. ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ಬಂದುಬಿಟ್ಟು ಸೊ 40,000, 80,000, 1 lakh 80,000, 2 lakh 80,000. ಸೊ 2 lakh 80,000 ಬರ್ತಾ ಹೋಗುತ್ತೆ. ಸೊ ಟೋಟಲ್ ಎ ಮೈನಸ್ ಬಿ ಮಾಡಿಕೊಂಡ್ರೆ ನಮಗೆ ಸೊ 13 lakh 33,333 ಮೈನಸ್ 2 lakh 80,000 ಮಾಡ್ಕೊಂಡು ನಮಗೆ ಸೊ 10 lakh 53,336 ಆಗುತ್ತೆ. 10 lakh 53,333. ಸೊ ಇದನ್ನು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತಾ ಹೋಗ್ತೀವಿ. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದಕ್ಕೆ ಪ್ಲಸ್ 10% ಮಾರ್ಜಿನ್ ಆಫ್ ಕಾಂಟಿಂಜೆನ್ಸ್ನ ಆ್ಯಡ್ ಮಾಡಬೇಕು. ಸೊ ಮಾರ್ಜಿನ್ ಆಫ್ ಕಾಂಟಿಂಜೆನ್ಸ್ನ ಇನ್ಫಾರ್ಮೇಷನ್ ಯಾವುದೇ ರೀತಿ ಕ್ವಶನಲ್ಲಿ ಕೊಟ್ಟಿಲ್ಲ, ಸೊ ಅದನ್ನು ನಿಲ್ ಅಂತ ಹಾಕೋಬೇಕು. ಸೊ ಅದಾದಮೇಲೆ ಸೊ ಆ್ಯಡ್ ಮಾಡಿಕೊಂಡ್ರೆ ಅಥವಾ ಏನೂ ಇಲ್ಲ ನಿಲ್ ಅದನ್ನೇ ಕ್ಯಾರಿಡ್ ಅಂತ ತೊಗೊಂಡ್ರೆ 10 lakh 53,333 ಇದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಸೊ ಅವ್ರು ಹೇಳಿರೋದು ಕ್ಯಾಲ್ಕುಲೇಷನ್ ಆಫ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ 10 lakh 53,333. ಸೊ ಇಷ್ಟು ಮಾಡಿದ್ರೆ ನಮಗೆ 12 marks ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.